ಐಪಿಎಲ್ ಲೋಕದಲ್ಲಿ ಆರ್ಸಿಬಿ ದೊಡ್ಡ ಕ್ರೇಜ್ ಹುಟ್ಟುಹಾಕಿತ್ತು. ಈಗ ಆರ್ಸಿಬಿ ಫ್ರಾಂಚೈಸಿ ಮಾರಾಟವಾಗಲಿದೆ ಎಂಬ ಸುದ್ದಿಯು ಚರ್ಚೆಗೆ ಗ್ರಾಸವಾಗಿದೆ. ಈ ಸಂಬಂಧ ಐಪಿಎಲ್ ಮಾಜಿ ಅಧ್ಯಕ್ಷ ಲಲಿತ್ ಮೋದಿ ಟ್ವೀಟ್ ಮಾಡಿದ್ದು ಆರ್ಸಿಬಿ ಮಾರಾಟ ಕುರಿತು ಊಹಾಪೋಹಗಳಿಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಈ ನಡುವೆ ಬಿಲಿಯನಿಯರ್ ಉದ್ಯಮಿ ಮತ್ತು ಸೀರಮ್ ಇನ್ಸ್ಟಿಟ್ಯೂಟ್ ಸಿಇಒ ಆಧಾರ್ ಪೂನಾವಾಲಾ ಅವರ ಟ್ವೀಟ್ ಕೂಡ ಕುತೂಹಲ ಹೆಚ್ಚಿಸಿದೆ. ಆಧಾರ್ ಪೂನಾವಾಲಾ ಕೊರೋನಾ ಸಾಂಕ್ರಾಮಿಕ ಸಮಯದಲ್ಲಿ ಕೋವಿಶೀಲ್ಡ್ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅವರು 1.5 ಲಕ್ಷ ಕೋಟಿ ರು ಮೌಲ್ಯದ ಮಹತ್ವದ ಉದ್ಯಮಿ ಹಾಗೂ ಧರ್ಮ ಪ್ರೊಡಕ್ಷನ್ನಲ್ಲಿ ಪಾಲುದಾರರಾಗಿದ್ದಾರೆ. ಈಗ ಅವರು ಆರ್ಸಿಬಿ ತಂಡದ ಫ್ರಾಂಚೈಸಿಯನ್ನು ಖರೀದಿಸುವ ಸಾಧ್ಯತೆ ಹೆಚ್ಚು ಎಂಬ ಮಾತುಗಳು ಕೇಳಿಬಂದಿವೆ. ಪೂನಾವಾಲಾ ತಮ್ಮ ಟ್ವೀಟ್ನಲ್ಲಿ ಸರಿಯಾದ ಮೌಲ್ಯಮಾಪನದ ಪ್ರಕಾರ ಆರ್ಸಿಬಿ ಉತ್ತಮ ತಂಡ ಎಂದು ಹೇಳಿದ್ದಾರೆ. ಅವರಿಗೆ ದೇಶದ ಅತಿ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬನಾಗಿರುವ ನಿವ್ವಳ ಮೌಲ್ಯ ಇದೆ. ಅವರ ತಂದೆ ಸೈರಸ್ ಪೂನಾವಾಲಾ ಕೂಡ ದೇಶದ ಪ್ರಮುಖ ಉದ್ಯಮಿಗಳು ಎಂಬುದು ಗಮನಾರ್ಹವಾದಂಥ ವಿಚಾರ. ಈಗ ಆರ್ಸಿಬಿ ಖರೀದಿ ಮಾಡಿದ್ರೆ ಮಾಲೀಕರು ಚೇಂಜ್ ಆಗ್ತಾರೆ. ಆರ್ಸಿಬಿ ಹಾಗೇ ಇರುತ್ತೆ. ಅಭಿಮಾನಿಗಳ ಪ್ರೀತಿ ಅದು ಕೂಡ ಹಾಗೇ ಇರುತ್ತೆ. ಮಾಲೀಕರು ಬದಲಾದರೂ ಕೂಡ ನಿಜವಾದ ಮಾಲೀಕರು ಫ್ಯಾನ್ಸ್ ಅಂದರೆ ತಪ್ಪಾಗಲ್ಲ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.